ಹಾಯ್ ಫ್ರೆಂಡ್ಸ್, ಇವತ್ತು ನೋಡಿ ನಾನು ಪಡ್ಡು ಜೊತೆಗೆ ಹಾಗೆ ಶೇಂಗಾ ಚಟ್ನಿ ಅಂದರೆ ಕಡಲೆ ಬೀಜದ ಚಟ್ನಿ ಮಾಡೋದು ತೋರಿಸ್ತೀನಿ. ಪಡ್ಡಿಗೆ ನಿನ್ನೆ ದೋಸೆ ಹಿಟ್ಟು ಉದಿತ್ತು, ಅದನ್ನೇ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಅದಕ್ಕೆ ಈರುಳ್ಳಿ, ಹಸಿಮೆಣಸಿನ್ಕಾಯಿ ಮತ್ತು ಸ್ವಲ್ಪ ಕೊತ್ತಂಬರಿ ಹಾಕಬೇಕು, ಸ್ವಲ್ಪ ಕ್ಯಾರೆಟ್ ತುರಿದು ಹಾಕಬೇಕು ಪಡ್ಡಿಗೆ. ಇದು ನೋಡಿ ಚಟ್ನಿಗೆ ನೋಡಿ ಪಡ್ಡಿಗೆ ಇದೆಲ್ಲ ರೆಡಿ ಮಾಡಿದ್ದು ಹಾಕ್ತಾಯಿದ್ವಿ. ಆಗಲೇ ಚಟ್ನಿಗೆ ಹುರ್ಕೊತಾ ಇದ್ವಿ. ನೋಡಿ ಕ್ಯಾರೆಟ್ ಸಣ್ಣಗೆ ತುರಿದು, ಆಮೇಲೆ ಕೊತ್ತಂಬರಿ ಹಾಕಿದ್ದೀವಿ, ಆಮೇಲೆ ಈರುಳ್ಳಿ ಸಣ್ಣಗೆ ಹೆಚ್ಚಿ ಎಲ್ಲ ಮಿಕ್ಸ್ ಮಾಡಿ ಇದಕ್ಕೆ ಕಲಿಸ್ಬೇಕು. ಪಡ್ಡು ಹಿಟ್ಟಿಗೆ ದೋಸೆ ಹಿಟ್ಟು ಇರುತ್ತಲ್ಲ, ಅದೇ ಓದಿದ್ದನ್ನು ಮಾಡ್ತಾಯಿದ್ದೀವಿ. ಇದೆಲ್ಲ ಕಲಸಿ ಪಡ್ಡಿನ ಹಂಚಿ ಮೇಲೆ ಪಡ್ಡು ಹಾಕಬೇಕು. ಈಗ ನೋಡಿ ಚಟ್ನಿದೆಲ್ಲ ಹುರ್ಕೊಂಡಿದ್ವಿ. ಶೇಂಗಾ, ಬೆಳ್ಳುಳ್ಳಿ, 3 ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ಹಾಕಿ ಮಿಕ್ಸಿ ಮಾಡ್ತಾಯಿದ್ದೀವಿ. ಸ್ವಲ್ಪ ಸಾಲ್ಟ್ ಹಾಕ್ತಾಯಿದ್ದೀವಿ ಇದಕ್ಕೆ. ಚಟ್ನಿಗೆ ರುಚಿಗೆ ತಕ್ಕಂತೆ ಸಾಲ್ಟ್ ಹಾಕ್ಕೋಬೇಕು. ಈಗ ನೋಡಿ ಮಿಕ್ಸಿ ಮಾಡ್ತಾಯಿದ್ವಿ ಚಟ್ನಿಗೆ. ಚಟ್ನಿ ಏನಿಲ್ಲ, ಸಿಂಪಲ್ಲಾಗಿ ಬರೀ ಶೇಂಗಾ ಹುರ್ಕೋಬೇಕು. ಅದಕ್ಕೆ ಬೆಳ್ಳುಳ್ಳಿ, ಉಪ್ಪು, ಹಸಿಮೆಣಸಿನ್ಕಾಯಿ, ಸ್ವಲ್ಪ ಹುಣಸೆಹಣ್ಣು ನೆನೆ ಇಟ್ಟಿರಬೇಕು. ಸ್ವಲ್ಪ ನಿಂಬೆಹಣ್ಣು, ಅರ್ಧ ನಿಂಬೆಹಣ್ಣು, ಜಾಸ್ತಿ ಆಗುತ್ತೆ, 2-3 ಎಲೆ ಅಷ್ಟೇ. ನೋಡಿ ಎಲ್ಲ ರೆಡಿಯಾಗಿದೆ ಚಟ್ನಿ ಪಡ್ಡಿಗೆ. ಈಗ ಪಡ್ಡು ಹಾಕೋ ಸಮಯ. ಪಡ್ಡು ಹೆಂಚು ಕಾಯ್ತಾ ಇದೆ. ಈಗ ನೋಡಿ ಪಡ್ಡು ಹಂಚು ಕಾಯ್ದಿದೆ. ಅದಕ್ಕೆ ಪಡ್ಡು ಹಂಚಿಗೆ ಎಲ್ಲ ಎಣ್ಣೆ ಸವರಬೇಕು. ಸ್ವಲ್ಪ ಸ್ವಲ್ಪ ಎಲ್ಲ ಪಡ್ಡು ಹಾಕ್ತೀವಲ್ಲ. ಈಗ ನೋಡಿ ಚಿಕ್ಕ ಚಮಚೆಯಿಂದ ಹಾಕ್ತಾಯಿದ್ದೀವಿ. ತುಂಬ ಚೆನ್ನಾಗಿ ಬರುತ್ತೆ. ನೋಡಿ ಇದು ಹಾಕಿದ ನಂತರ ಒಂದು ಮುಚ್ಚಳ ಮುಚ್ಚಿಟ್ಟಿರಬೇಕು 1-2-3 ನಿಮಿಷ. ಆಮೇಲೆ ಮುಚ್ಚಳ ತೆಗೆದು ಪಡ್ಡನ್ನು ಫೋಲ್ಡ್ ಮಾಡಿ ತಿರುವು ಹಾಕಬೇಕು. ನೋಡಿ ಈಗ ಮುಚ್ಚಳ ಮುಚ್ಚಿಟ್ಟಿದ್ದೀವಿ. 1-2-3 ನಿಮಿಷ ಆದಮೇಲೆ ಈ ಮುಚ್ಚಳನ ತೆಗೆದು ಪಡ್ಡು ತಿರುವು ಹಾಕಬೇಕು. ನೋಡಿ ಈಗ ಆಗಿದೆ. ನೋಡಿ ಎಲ್ಲ ಚೆನ್ನಾಗಾಗಿದೆ. ಎಲ್ಲ ತಿರುವು ಹಾಕಬೇಕು. ಎಲ್ಲ ತಿರುಗಿಸಾಕ್ತಾ ಇದ್ದೀವಿ. ಈ ಥರ ಕ್ಯಾರೆಟು, ಈರುಳ್ಳಿ, ಕೊತ್ತಂಬರಿ ಎಲ್ಲ ಹಾಕಿರ್ತೀವಲ್ಲ, ತುಂಬ ಟೇಸ್ಟಿಯಾಗಿರುತ್ತೆ ಪಡ್ಡು. ಆಮೇಲೆ ಇದ್ರ ಜೊತೆಗೆ ಕಡಲೆ ಬೀಜದ ಚಟ್ನಿ ಕೂಡ ಚೆನ್ನಾಗಿರುತ್ತೆ. ನೀವು ಮಾಡಿ ನೋಡಿ. ನೋಡಿ ಎಲ್ಲ ತಿರುಗಿಸಿ ಹಾಕಿದೆ. ಇದೇ ರೀತಿ ನಾವು ಒಂದು ದಿವಸ ದೋಸೆ ಮಾಡಿದರೆ ನೆಕ್ಸ್ಟ್ ದಿವಸ ಅದನ್ನೇ ಪಡ್ಡು ಮಾಡಿರ್ತೀವಿ. ಜಾಸ್ತಿ ಮಾಡಿರ್ತೀವಲ್ಲ, ಹಿಟ್ಟು ಸ್ವಲ್ಪ ಉದಿರುತ್ತೆ, ಅದರಿಂದನೇ ಪಡ್ಡು ಮಾಡೋದು ದೋಸೆ ಹಿಟ್ಟಿಂದ. ನೋಡಿ ಎಲ್ಲ ಸುಟ್ಟಿದೆ. ಈಗ ಪಡ್ಡು ಎಲ್ಲ ತೆಗಿತಾ ಇದೆ ಒಂದು ಪ್ಲೇಟ್ಗೆ. ತುಂಬ ಚೆನ್ನಾಗಿ ಬರುತ್ತೆ. ಒಂದೇ ಬರೀ ದೋಸೆ ಮಾಡ್ಕೊಂಡು ತಿನ್ನೋದಕ್ಕಿಂತ ಈ ಥರ ಪಡ್ಡು ಕೂಡ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ. ನೋಡಿ ಎಷ್ಟು ಚೆನ್ನಾಗಿದೆ. ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ತುಂಬ ಥ್ಯಾಂಕ್ಸ್. ನೀವು ಟ್ರೈ ಮಾಡಿ ನೋಡಿ. ಮಕ್ಕಳು ತರಕಾರಿ ತಿನ್ನಲ್ಲ, ಈ ಥರ ತುರಿದು ಹಾಕಿ ಮಾಡಿದರೆ ಕ್ಯಾರೆಟ್ ಎಲ್ಲ ತಿಂತಾರೆ. ನೋಡಿ ತುಂಬ ಚೆನ್ನಾಗಿ ಬಂದಿದೆ. Thank you.